ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಒಂದು ರೀತಿಯಾದಂಥ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಸಮೀಕ್ಷೆ ಒಂದು ಹೊರಬಿದ್ದಿದೆ. ಎಕ್ಸಿಟ್ ಪೋಲ್ ಮುಖಾಂತರ ಪಿ ಮಾರ್ಕ್ನ ಒಂದು ಎಕ್ಸಿಟ್ ಪೋಲ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಕರ್ನಾಟಕ 3 ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಅಂತೇಳಿ ಗುರುತಿಸ್ಕೊಂಡಿದ್ದಂಥ ಚನ್ನಪಟ್ಟಣ ಕ್ಷೇತ್ರ ಆಗಿರ್ಬೋದು, ಅದೇ ರೀತಿಯಾಗಿರ್ತಕ್ಕಂಥ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನ ಉಪಕದನ ಆಗಿರ್ಬೋದು, ಅದರ ಜೊತೆಗೆ ಬಳ್ಳಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಇದೊಂದು ಪಿ ಮಾರ್ಕ್ನ ಒಂದು ಎಕ್ಸಿಟ್ ಪೋಲ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಮುಖಾಂತರ ಒಂದು ರೀತಿಯಾಗಿರ್ತಕ್ಕಂಥ ಅಚ್ಚರಿಯ ಫಲಿತಾಂಶ ಒಳಗೊಂಡಿದೆ ಈ 3 ಕ್ಷೇತ್ರಗಳು ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಹೋಗ್ತಾ ಇದೆ. ಈ ಮುಖಾಂತರ ಈ ಉಪಚುನಾವಣಾ ಫಲಿತಾಂಶದ ನಂತರ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿಯಾದಂತಹ ಸ್ಥಿತ್ಯಂತರವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಪಿ ಮಾರ್ಕ್ನ ಒಂದು ಎಕ್ಸಿಟ್ ಪೋಲ್ನ ಪ್ರಕಾರ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲಿ ಜಯಭೇರಿ ಸಾಧಿಸುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಈ ಮುಖಾಂತರ ತುಕಾರಾಮ್ ರವರು ಏನು ಸಂಡೂರು ಕ್ಷೇತ್ರದ MLA ಆಗಿದ್ದರು, ತದನಂತರ ಬಳ್ಳಾರಿಯ ಲೋಕಸಭಾ ಕ್ಷೇತ್ರದಲ್ಲಿ ಇವರು ವಿನ್ ಆದ ಕಾರಣ ಅವರು ಸಂಡೂರು ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾಯಿತು. ಈ ಮುಖಾಂತರ ಅವರ ಪತ್ನಿಯಾಗಿರುವಂತಹ ಅನ್ನಪೂರ್ಣ ತುಕಾರಾಮ್ ರವರು ಸ್ಪರ್ಧೆಗಿಳಿದರು. ಈ ಮುಖಾಂತರ ಅನ್ನಪೂರ್ಣ ತುಕಾರಾಮ್ ರವರು ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ಪಿ ಮಾರ್ಕ್ನ ಎಕ್ಸಿಟ್ ಪೋಲ್ನ ಸಮೀಕ್ಷೆಯಾಗಿದೆ ಸ್ನೇಹಿತರೆ. ಈ ಮುಖಾಂತರ ಸಂಡೂರನ್ನು ಕಾಂಗ್ರೆಸ್ ತನ್ನ ವಶಕ್ಕೆ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅನ್ನುವಂಥದ್ದು ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ಒಂದು ಸಮೀಕ್ಷೆಯ ಸಾರಾಂಶ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಈ ಮುಖಾಂತರ ಕಾಂಗ್ರೆಸ್ಗೆ ಮತ್ತೊಮ್ಮೆ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳುವಲ್ಲಿ ಪ್ರಯತ್ನ ಅನ್ನುವಂಥದ್ದು ಸಫಲ ಆಗುತ್ತೆ ಅನ್ನುವಂಥದ್ದು ಈ ಮುಖಾಂತರ ನಾವು ತಿಳಿತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಕರ್ನಾಟಕ ಉಪಚುನಾವಣಾ ಕದನದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಚನ್ನಪಟ್ಟಣ ಏನು ವಿಧಾನಸಭಾ ಕ್ಷೇತ್ರದಲ್ಲಿ JDSನ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ಕೊನೆ ಕ್ಷಣದಲ್ಲಿ BJPಯ ಟಿಕೆಟ್ ಕೈತಪ್ಪಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನ ಬಾಗಿಲನ್ನು ತಟ್ಟಿ ಕಾಂಗ್ರೆಸ್ ಮುಖಾಂತರ ಟಿಕೆಟನ್ನು ಗಿಟ್ಟಿಸ್ಕೊಂಡಿರ್ತಕ್ಕಂಥ CP ಯೋಗೇಶ್ವರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಸೋಲಿನ ಭಯ ಇದೆ ಅನ್ನುವಂಥದ್ದು ಕಾಣಿಸುತ್ತದೆ. ಈ ಮುಖಾಂತರ ಚನ್ನಪಟ್ಟಣದಲ್ಲಿ JDS ದಿಗ್ವಿಜಯನ ಸಾಧಿಸುವ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರು ವಿಧಾನಸಭೆಗೆ ಶಾಸಕರಾಗಿ ಎಂಟ್ರಿ ಆಗುವಂಥ ಸಾಧ್ಯತೆಗಳು ಎಲ್ಲವೂ ಕೂಡ ನಿಚ್ಚಳವಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ಪ್ರಕಾರ ಎಲ್ಲೋ ಒಂದು ಕಡೆ JDS ಮತ್ತು ಕಾಂಗ್ರೆಸ್ನ ನಡುವೆ ಒಂದು ರೀತಿ ನೆಕ್ ಟು ನೆಕ್ ಫೈಟ್ ಕಾಣ್ತಿತ್ತು. ಚನ್ನಪಟ್ಟಣದಲ್ಲಿ ತುಂಬ ಟಫ್ ಸಿಚುಯೇಷನ್ ಇತ್ತು ಅಂತ ಹೇಳಲಾಗ್ತಿದೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದರೂ ಕೂಡ ಎಲ್ಲ ಒಂದು ಕಡೆ ಮಾರ್ಜಿನಲ್ ಓಟ್ಗಳ ಮುಖಾಂತರ ತುಂಬ ಕಡಿಮೆ ಅಂತರದಲ್ಲಿ ಗೆಲುವಿನ ಸಾಧ್ಯತೆಗಳು ತುಂಬ ಹೆಚ್ಚಿದೆ ಅನ್ನುವಂಥದ್ದು ಪಿ ಮಾರ್ಕ್ನ ಎಕ್ಸಿಟ್ ಪೋಲ್ನ ಸಾರಾಂಶ ಆಗುತ್ತೆ ಸ್ನೇಹಿತರೆ. ಇನ್ನು ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಷೇತ್ರ ಹಾವೇರಿಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ. ಶಿಗ್ಗಾವಿಯಲ್ಲಿ BJP ಅಭ್ಯರ್ಥಿಯಾದಂತಹ ಭರತ್ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರ ಮಗ ಆಗಿರುವಂಥ ಭರತ್ ಬೊಮ್ಮಾಯಿ ಅವರು ಎಲ್ಲೋ ಒಂದು ಕಡೆ ಗೆಲುವಿನ ಖಾತೆಯನ್ನು ಓಪನ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ದಿಟ್ಟವಾಗಿದೆ. ಈ ಮುಖಾಂತರ BJP ಒಂದು, ಕಾಂಗ್ರೆಸ್ ಒಂದು, JDS ಒಂದು 3 ಕ್ಷೇತ್ರಗಳು ಕೂಡ ಒಂದೊಂದು ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತೆ. ಈ ಮುಖಾಂತರ ಎಲ್ಲ ಒಂದು ಕಡೆ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ವಿಧಾನಸಭಾ ಉಪಚುನಾವಣೆಯ ಕದನದಲ್ಲಿ 3 ಪಕ್ಷಗಳು ಕೂಡ ಸಮಬಲವನ್ನು ಪ್ರದರ್ಶಿಸ್ತಾರೆ ಅನ್ನುವಂಥದ್ದು ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ಒಂದು ಸಾರಾಂಶ ಆಗಿದೆ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು. ಯಾರೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.